ಜಾತ್ರೆಯಲ್ಲಿ ನಡೆಯುತ್ತೆ ಸ್ವಾಮೀಜಿಯಿಂದ ಮುಳ್ಳುಗದ್ದುಗೆ ಪವಾಡ. ಮುಳ್ಳಿನ ಗದ್ದುಗೆ ಮೇಲೆ ಸ್ವಾಮೀಜಿಯಿಂದ ವಿಶೇಷ ನರ್ತನ. ಇಲ್ಲಿ ನಡೆಯುವ ಶಿವರಾತ್ರಿಯ ಜಾತ್ರೆ ಭಾರಿ ವಿಶೇಷ ಹೊಂದಿದೆ ಕಣ್ರಿ. ಇಲ್ಲಿ ನಡೆಯುವ ಪವಾಡವನ್ನೇ ನೋಡೋದಕ್ಕೆ ಸಾಕಷ್ಟು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ವಾದ್ಯ ಮೇಳದೊಂದಿಗೆ ನಡೆಯುತ್ತದೆ ಸ್ವಾಮೀಜಿಯ ಭವ್ಯ ಪವಾಡ. ಹೀಗೆ ವಾದ್ಯ ಮೇಳದೊಂದಿಗೆ ದೇವರುಗಳ ಮೆರವಣಿಗೆ ನಡೆಯುತ್ತಾ ಇದ್ರೆ ಪಲ್ಲಕ್ಕಿ ಉತ್ಸವದಲ್ಲಿ ಸಾಕಷ್ಟು ಭಕ್ತರು ಸಾಲುಗಟ್ಟಿ ಮೆರವಣಿಗೆಯಲ್ಲಿ ಸಾಗುತ್ತಾರೆ. ಅಲ್ಲಿಯೇ ಮಹಿಳೆಯರು ಕುಂಭ ಹೊತ್ಕೊಂಡು ದೇವರ ಜೊತೆ ಹೆಜ್ಜೆ ಇಡ್ತಾ ಭಕ್ತಿಯ ಪರಾಕಾಷ್ಠೆಯನ್ನ ಮೆರೆಯುತ್ತಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆಂಗಾಪುರ ಗ್ರಾಮದಲ್ಲಿ ಇಂಥ ದೃಶ್ಯಗಳು ಕಂಡುಬರುತ್ತವೆ. ಇಲ್ಲಿನ ರಾಮಲಿಂಗೇಶ್ವರ ಮಠದ ರಾಮಲಿಂಗೇಶ್ವರನ 50ನೇ ಮುಳ್ಳುಗದ್ದುಗೆ ಉತ್ಸವ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ. ಎಲ್ಲ ಮೆರವಣಿಗೆಯಲ್ಲಿ ಶ್ರೀಗಳಿಗೆ ಮೆತ್ತುಗಿನ ಗದ್ದುಗೆ ಮಾಡಿರ್ತಾರೆ. ಆದ್ರೆ ಇಲ್ಲಿನ ಉತ್ಸವದಲ್ಲಿ ಶ್ರೀಗಳಿಗೆ ಮುಳ್ಳಿನ ಗದ್ದುಗೆ ಮಾಡೋದು ಇಲ್ಲಿನ ವಾಡಿಕೆ ಕಣ್ರಿ. ಮುಳ್ಳಿನ ಗದ್ದುಗೆ ಮೇಲೆ ನೃತ್ಯ ಮಾಡುವ ಶ್ರೀಗಳು ಮುಳ್ಳು ಕೂಡ ಹೂವಿನಂತೆ ಭಾಸವಾಗುವ ಪವಾಡ. ಶ್ರೀಗಳು ಮುಳ್ಳಿನ ಗದ್ದುಗೆ ಮೇಲೆ ಸಾಕಷ್ಟು ಬಾರಿ ನೃತ್ಯ ಮಾಡ್ತಾರೆ. ಆದರೂ ಶ್ರೀಗಳಿಗೆ ಮುಳ್ಳುಗಳು ಚುಚ್ಚಲ್ಲ. ಮುಳ್ಳಿನ ಗದ್ದುಗೆ ಅವರಿಗೆ ಹೂವಿನಂತೆ ಭಾಸವಾಗುತ್ತದೆ. ಇದೆಲ್ಲ ಪ್ರತಿ ವರ್ಷ ನಡೆಯುತ್ತದೆ. ಈ ಕ್ಷಣವನ್ನ ಜನರು ಕಣ್ಣು ತುಂಬಿಸಿಕೊಳ್ತಾರೆ. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸ್ವಾಮೀಜಿ ಆಸನರಾದ ಮುಳ್ಳುಗದ್ದುಗೆ ಮೆರವಣಿಗೆ ಸಾಗುತ್ತದೆ. ಅಂದಹಾಗೆ ಈ ರೀತಿ ಮಾಡೋದಕ್ಕೆ ಏನ್ ಕಾರಣ ಗೊತ್ತಾ? ಭಕ್ತರ ಕಷ್ಟ ನನಗಿರ್ಲಿ, ಜಗದ ಸುಖ ಶಾಂತಿ ಭಕ್ತರಿಗೆ ಇರ್ಲಿ ಎಂಬ ಸಂಕೇತದ ಪ್ರತೀಕವಾಗಿ ಈ ಮುಳ್ಳುಗದ್ದುಗೆ ಪವಾಡ ನಡೆಯುತ್ತಂತೆ. ಮಾಜಿ ಸಂಸದ ವಿ.ಎಸ್. ಉಗ್ರಪ್ಪರಿಂದ ಉತ್ಸವಕ್ಕೆ ಚಾಲನೆ ನೀಡಿದ್ರು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಉತ್ಸವದಲ್ಲಿ ಭಾಗವಹಿಸಿ ಶಿವರಾತ್ರಿಯ ಮಾರನೇ ದಿನದ ಉತ್ಸವವನ್ನ ಸಂಭ್ರಮಿಸಿದ್ರು. ಬಿಗ್ ಟಿವಿ ಕರ್ನಾಟಕ, ದಾವಣಗೆರೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.